ನೀವು ಫುಲ್ಲು ಜಗಳಕ್ಕೆ ಏನು ಮಾಡ್ತಾರೆ ಗೊತ್ತೇನು, ಊಟ ಕೂಡ ಮಾಡಲ್ಲ. ನೀವು ಫುಲ್ಲು ಜಗಳಕ್ಕೆ ಏನು ಮಾಡ್ತಾರೆ ಗೊತ್ತೇನು, ಊಟ ಕೂಡ ಮಾಡಲ್ಲ. ಮದುವೆ ಆಗಬೇಡ, ಲೈಫ್ ಚೆನ್ನಾಗೈತೆ, ಎಂಜಾಯ್ ಮಾಡು ಅಂತ ಹೇಳ್ತಾ ಇರೋದು. ಮದುವೆ ಆಗಬೇಡ, ಲೈಫ್ ಚೆನ್ನಾಗೈತೆ, ಎಂಜಾಯ್ ಮಾಡು ಅಂತ ಹೇಳ್ತಾ ಇರೋದು. ಎಲ್ಲರೂ ಅದೇ ಹೇಳ್ತಾವ್ರಾ ಮದುವೆ ಆಗಬೇಡ ಅಂತ? ಎಲ್ಲರೂ ಅದೇ ಹೇಳ್ತಾವ್ರಾ ಮದುವೆ ಆಗಬೇಡ ಅಂತ? ಏನು ನಿಮ್ಮ ಕಡೆ ವೆಜ್ಜಾ ನಾನ್ ವೆಜ್ ಹಾಕ್ಸೋದು ಊಟ ಮದುವೆಕ? ಏನು ನಿಮ್ಮ ಕಡೆ ವೆಜ್ಜಾ ನಾನ್ ವೆಜ್ ಹಾಕ್ಸೋದು ಊಟ ಮದುವೆಕ? ಹೂನಾ ಹೂನಾ ಯಾವಾಗ ಬಂದೆ ಯಾವಾಗ ಬಂದೆ? ಗುರುಗಳಿಗೆ ಎಲ್ರಿಗೂ ನಮಸ್ಕಾರ. ಇವಾಗ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಪ್ರಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ನನ್ನ ವೈಫ್ ಮೇಲೆ ಮಾಡ್ತಾಯಿದ್ದೀನಿ. ಮದುವೆ ಬಗ್ಗೆ ನಮ್ಮ ಫ್ರೆಂಡಿಗೆ ಯಾವ ಥರ ನಾನು ಹೇಳ್ತಾ ಇರ್ತೀನಿ, ಕ್ರಾಸ್ ಟಾಕು. ಅದೇ ನಮ್ಮ ಫ್ರೆಂಡ್ ಹತ್ರ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಹೊಸ್ದಾಗ ಮದುವೆ ಆಗ್ತಾವನೆ. ಹೊಸ್ದಾಗ ಹಳೆದಾಗ ಏನು ಇರೋಲ್ಲ, ಮದುವೆ ಆಗ್ತಾವನೆ. ಅದು ನನ್ನ ವೈಫ್ಗೂ ಗೊತ್ತು ಅವ್ನು ಮದುವೆ ಆಗ್ತಾ ಇರೋದು. ಅವ್ನು ಫೋನ್ ಮಾಡ್ತಾನೆ ಈಗ ನಂಗೆ ಕಾರ್ಡ್ ಕೊಡೋಕ್ಕೆ. ಈಗ ಅವ್ನಿಗೆ ಏನು ಹೇಳ್ತೀನಿ ಅಂದರೆ ನಾನು ಮದುವೆ ಎಲ್ಲ ಆಗಬೇಡ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತೀನಿ. ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಮೋಸ್ಟ್ಲಿ ಸ್ವಲ್ಪ ಜಗಳ ಹಂಗಿದೆ, ಸ್ವಲ್ಪ ಪರವಾಗಿಲ್ಲ, ಮ್ಯಾನೇಜ್ ಮಾಡಬೇಕು. ನೋಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಹೇಳ. ಎಲ್ಲಿ ಏನು ಕಾರ್ಡ್ ಕೊಡೋಕೆ ಬರ್ತೀಯಾ? ಕಾರ್ಡೆಲ್ಲ ಏನು ಕೇಳು ಮಗ, ಹಂಗೆ ಬಂದ್ಬಿಡೋಣ ಮನೆಗೆ. ಕಾರ್ಡ್ ಅವಶ್ಯಕತೆ ಇರೋಲ್ಲ ಮಗ ಫ್ರೆಂಡ್ಸ್ಗಳ ಮಧ್ಯದಲ್ಲಿ. ಕಾರ್ಡ್ ಕೊಟ್ಟಿಲ್ಲ ಅಂದ್ರೂ ಬರ್ತೀನಿ, ಕಾರ್ಡ್ ಕೊಟ್ಟರು ಬರ್ತೀನಿ. ಅಷ್ಟು ಚಿಕ್ಕ ವಯಸ್ಸಿಂದ ಬಂದಿದ್ದೀರಿ ಫ್ರೆಂಡ್ಸು. ನಿನ್ನ ಮದುವೆಗೆ ಬಂದಿಲ್ಲ ಅಂದರೆ ಇನ್ಯಾರ ಮದುವೆಗೆ ಬರ್ತೀನಿ ಹೇಳು. ನಾನೊಂದು ಹೇಳಲ್ಲ, ನಿಜ ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ. ಇಲ್ಲ ಆ ಥರ ಏನು ಹೇಳಲ್ಲ, ನೀನು ನಿಜ ಹೇಳ್ತೀನಿ, ಬೇಜಾರು ಮಾಡ್ಕೊಳ್ತೀಯ, ಆಮೇಲೆ ಏನು ಮಾಡ್ತೀಯ ನೀನು ಇಷ್ಟಪ್ಪ. ಇವಾಗ ನಾನು ಮದುವೆ ಆಗಿದ್ದೀನಿ, ನನಗೆ ಗೊತ್ತು ಮದುವೆ ಆದರೆ ಲೈಫ್ ಹೆಂಗಿರ್ತೈತೆ ಅಂತ. ನಿನಗೆ ಗೊತ್ತಿರಲ್ಲ, ನಾನು ಮದುವೆ ಆಗಿರೋರಿಗೆ ಗೊತ್ತಿರ್ತೈತೆ. ನಿಜ ಹೇಳ್ತೀನಿ, ಮದುವೆ ಅಂತೂ ಆಗೋಕ್ಕೆ ಹೋಗ್ಬೇಡ, ಆರಾಮಾಗಿರ್ತೈತೆ ಸಿಂಗಲ್ ಲೈಫು. ಮದುವೆ ಆದಮೇಲೆ ಸಿಕ್ಕಾಪಟ್ಟೆ ಟೆನ್ಷನು, ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಬಂದ್ಬಿಡ್ತೈತೆ, ತಲೆ ಕೆಡ್ಸ್ಕೊಬೇಕು. ಮೊದಲ ಥರ ಇರೋಲ್ಲಪ್ಪ ಮದುವೆ ಲೈಫು. ನಿಂಗೆ ಯಾವ ಬೇಕಾ ಎಣ್ಣೆ ಹೊಡ್ಯೋಕ್ಕಾಗಲ್ಲ, ನಿಂಗೆ ಯಾವ ಬೇಕಾ ಹೋಗ್ಬಿಟ್ಟು ಆಚೆ ಹೋಗ್ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಓಡಾಡೋಕ್ಕಾಗಲ್ಲ. ಮೊದಲ ಥರ ಇರೋಲ್ಲ ಮಗ, ಏನು ಅಂದ್ಕೊಂಡಿದ್ದೆ ಲೈಫು? ಆ ಥರ ಎಲ್ಲ ಇರ್ತೈತೆ ಅಂತ ನೆನ್ಸ್ಕೊಳ್ಳೇಬೇಡ. ಇನ್ಸ್ಟಾಗ್ರಾಮಾಗ ನೋಡ್ಬಿಟ್ಟು ಈ ಕಪಲ್ಸ್ ವೀಡಿಯೋ ಎಲ್ಲ ನೋಡ್ಬಿಟ್ಟು ಜೀವನದಾಗ ಇರ್ತೈತೆ ಅಂತೆಲ್ಲ ಅಂದ್ಕೊಳ್ಳೇಬೇಡ. ಆ ಥರ ಬೇರೆ 2 ತಿಂಗಳು 3 ತಿಂಗಳು ಅಷ್ಟೇ. ನನಗೆ ಗೊತ್ತಿರಂಗೆ 2-3 ತಿಂಗಳು ಇಲ್ಲ. ಫಸ್ಟ್ 1 ತಿಂಗಳು ಚೆನ್ನಾಗಿರ್ತೈತೆ, ಆಮೇಲೆ ಒಂದೊಂದೇ ಸ್ಟಾರ್ಟ್ ಆಗ್ತೈತೆ ನೋಡು, ಅವಾಗ ಗೊತ್ತಾಗ್ತೈತೆ ನಿಂಗೆ. ಏನಂದರೆ ಇದ್ದೇ ಇರ್ತೈತೆ ಮಗ. ಇವಾಗ ನೀನು ಒಂದೇ ಒಂದು ಅರ್ಥ ಮಾಡ್ಕೊ. ಇವಾಗ ನೀನು ಎಣ್ಣೆ ಹೊಡಿಬೇಕು, ಇಲ್ಲ ಪಾರ್ಟಿಗೆ ಹೋಗ್ಬೇಕು, ಯಾರ ಜೊತೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಇಲ್ಲ ಎಲ್ಲನ ಆಚೆ ಓಡಾಡಬೇಕು ಅನ್ಕೊ. ನೀವಾಗ ಸಿಂಗಲ್ ಆಗಿದೆಯಾ, ಆರಾಮಾಗಿ ಹೋಗ್ಬಿಡ್ತೀಯ. ನಿಮ್ಮ ಅಮ್ಮನೋ ನಿಮ್ಮ ಅಕ್ಕನೋ ನಿಮ್ಮ ಅಣ್ಣನೋ ಕೇಳ್ಕೊಂಡು, ಇಲ್ಲ ಕೇಳ್ದಿದ್ದೇನೋ ಆರಾಮಾಗಿ ಹೋಗ್ಬಿಡ್ತೀಯ. ತಲೆನೇ ಕೆಡ್ಸ್ಕೊಳಲ್ಲ ನೀನು. ಅವ್ರು ಬಂದು ಜಗಳ ಮಾಡಿ ತಲೆನೇ ಯಾರು ತಲೆ ಕೆಡ್ಸ್ಕೊಳಲ್ಲ. ನೀನು ಮದುವೆ ಆಗಿ ನೋಡು ಒಂದ್ಸಲಿ, ಆವಾಗ ಗೊತ್ತಾಗ್ತೈತೆ. ಆಚೆ ಹೋಗ್ಬಿಟ್ಟು ಮನೆಗೆ ಬಾ. ನೀನು ತಿನ್ನಾಗ ಅಡುಗೆ ಕೂಡ ಮಾಡೋಕ್ಕಲ್ಲ, ಆ ಥರ ಆಗ್ಬಿಡ್ತೈತೆ ಲೈಫು. ಮತ್ತೆ ನೀವು ಅಮ್ಮ ಅನ್ಕೊಂಬಿಟ್ಟಿದ್ಯೇನೋ. ನೀನು ಎಷ್ಟೊತ್ತು ಬಂದ್ರೂ ಊಟ ಹಾಕಕ್ಕ. ಮದುವೆ ಲೈಫ್ ಹಂಗಿರಲ್ಲ ಮಗ. ನೀನು ಆಚೆ ಓಟ್ ಬಂದರೆ ನೀನು ಫುಲ್ಲು ಜಗಳಕ್ಕೆ ಏನು ಮಾಡ್ತಾರೆ ಗೊತ್ತೇನು, ಊಟ ಕೂಡ ಮಾಡಲ್ಲ. ನೀನು ಫುಲ್ಲು ಜಗಳಕ್ಕೆ ಏನು ಮಾಡ್ತಾರೆ ಗೊತ್ತೇನು, ಊಟ ಕೂಡ ಮಾಡಲ್ಲ. ಅವ್ರು ತಿಂದ್ಬಿಟ್ಟಿರ್ತಾರೆ, ನಮಗೆ ಮಾಡಲ್ಲ ಅಷ್ಟೇ.
ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತೇನು, ಆಚೆ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿದ್ದಲ್ಲ ಅವ್ರ ಜೊತೆನೇ ಇರುತ್ತಾನೆ, ನನ್ನ ಜೊತೆ ನನ್ಗೆ ಯಾಕೆ ಬಂದೆ, ಮದುವೆ ಏನಕ್ಕಾದೆ ಮತ್ತೆ ಅಂತಾರೆ. ಹೂನಾ ಹೂನಾ ಹ್ಞೂ ಹಾಗೆ ಇರ್ತೈತೆ. ನೀನು ಅನ್ಕೊಂಡಿರೋದೆಲ್ಲ ಸುಳ್ಳು ಮಗ, ಮದುವೆ ಲೈಫ್ ಹಂಗಿರಲ್ಲ. ನೀನು ಜಾಸ್ತಿ ಫಿಲಮಲ್ಲಿ ನೋಡಿ ಕೆಟ್ಟೋಗ್ಬಿಟ್ಟಿದ್ಯಾ. ಫಿಲಮಾಗ ಏನು ನೋಡ್ತೀಯೋ ಅದ್ರ ಆಪೋಸಿಟಾಗೆ ಇರ್ತೈತೆ ನಿಜದ ಜೀವನ. ಹ್ಞೂ ನಿಜದ ಜೀವನದಾಗೆಲ್ಲ ಆ ಥರ ಇರೋಲ್ಲ ಮಗ. ನಾನು ಹೇಳಿದ್ದೀನಿ ಮಗ, ನಿನ್ನಿಷ್ಟ. ಮದುವೆ ಆಗ್ತೀಯೋ ಬಿಡ್ತೀಯೋ ಏನು ಮಾಡ್ತೀಯೋ ನೋಡಿ ನಿನ್ನಿಷ್ಟಪ್ಪ. ಮದುವೆಗೆ ಬರದೆ ಇರೋಕ್ಕಾಗ್ತೈತೇನಪ್ಪ ಹಂಗೆ ಹೇಳ್ಬಿಟ್ಟು. ಬರ್ತೀನಿ ಬಿಡು ಮದುವೆಕ. ಏನು ನಿಮ್ಮ ಕಡೆ ವೆಜ್ಜಾ ನಾನ್ ವೆಜ್ ಹಾಕ್ಸೋದು ಊಟ ಮದುವೆಕ? ಏನು ನಿಮ್ಮ ಕಡೆ ವೆಜ್ಜಾ ನಾನ್ ವೆಜ್ ಹಾಕ್ಸೋದು ಊಟ ಮದುವೆಕ? ಇಲ್ಲಲ್ಲೇ ಯಾವ ಊಟ ಹಾಕ್ಸಿದ್ರು ಬರ್ತೀನಿ, ಆ ಥರ ಏನಿಲ್ಲ, ಸುಮ್ಮನೆ ಕೇಳಿದ್ದಷ್ಟೇ. ಮೇನ್ ಊಟನೇ ತಾನೆ ಇಂಪಾರ್ಟೆಂಟ್. ಬಂದವ್ರಿಗೆ ಒಳ್ಳೆ ಊಟ ಇರಬೇಕು. ಎಲ್ಲರೂ ಅದೇ ಹೇಳ್ತಾವ್ರೇನು? ನಾನು ಅದೇ ಹೇಳದ್ನಾ? ನಾನು ಅದೇ ಮಗ ಹೇಳೋದು, ಎಲ್ಲರ ಥರನೇ ನಾನು ಮನುಷ್ಯನೇ ತಾನೆ, ಹೆಂಗೋ ಕಷ್ಟ ಇರ್ತಾನೆ. ಮದುವೆ ಆದರೆ ಹಂಗೇನಾ? ಎಲ್ಲರೂ ಅದೇ ಹೇಳ್ತಾವ್ರಾ ಮದುವೆ ಆಗಬೇಡ ಅಂತ? ಎಲ್ಲರೂ ಅದೇ ಹೇಳ್ತಾವ್ರಾ ಮದುವೆ ಆಗಬೇಡ ಅಂತ? ಅದೇನಾ, ಇವಾಗ ಎಲ್ಲರೂ ನಮ್ಮ ಫ್ರೆಂಡ್ಸ್ಗಳು ಇವಾಗ ಎಲ್ಲರೂ ಮದುವೆ ಆಗ್ಬಿಟ್ರು, ನೀನೊಬ್ಬನೇ ಇರೋದು. ಅದಕ್ಕೇನೆ ಹೇಳ್ತಾರೆ ನಾವೆಲ್ಲ ಮದುವೆ ಆಗಬೇಡ, ಲೈಫ್ ಚೆನ್ನಾಗೈತೆ ಎಂಜಾಯ್ ಮಾಡು ಅಂತ ಹೇಳ್ತಾರದು. ಮದುವೆ ಆಗಬೇಡ, ಲೈಫ್ ಚೆನ್ನಾಗೈತೆ ಎಂಜಾಯ್ ಮಾಡು ಅಂತ ಹೇಳ್ತಾರದು. ಬೇಕಾದ್ರೆ ಇನ್ನೊಂದು 2 ವರ್ಷ 3 ವರ್ಷ ಬಿಟ್ಬಿಟ್ಟು ಮದುವೆ ಆಗು, ಎಂಜಾಯ್ ಮಾಡಿಬಿಡು. ಎಷ್ಟು ಎಂಜಾಯ್ ಮಾಡಬೇಕೋ, ಎಲ್ಲೇ ಸುತ್ತಾಡಬೇಕೋ ಅಲ್ಲೆಲ್ಲ ಸುತ್ತಾಡ್ಬಿಡು, ಚಿಕ್ಕಿ ಸ್ಯಾನ್ಸು. ಆಮೇಲೆ ತಿರ್ಗಾ ನೀನು ಅಲ್ಲಿ ಹೋಗೋಕ್ಕಾಗಲ್ಲ, ಗೋವಾಗಳಿಗೆ ಹೋಗೋಕ್ಕಾಗಲ್ಲ, ಗೋವಾಗೆ ಹೋಗ್ಬಿಟ್ಟು ಪಾರ್ಟಿ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬನೇ ಎಲ್ಲೂ ಹೋಗೋಕ್ಕಾಗಲ್ಲ ಅಂದ್ಕೊಂಡ್ರೆ ಅವೆಲ್ಲ ಆಗೋಲ್ಲ. ಇವಾಗ ಒಬ್ಬನೇ ಸಿಂಗಲ್ ಲೈಫ್ ಎಷ್ಟು ಎಂಜಾಯ್ ಮಾಡಬೇಕೋ ಅಷ್ಟು ಎಂಜಾಯ್ ಮಾಡಿಬಿಡು. ನೋಡು, ಮೊನ್ನೆ ನೀವು ಟ್ರಿಪ್ಗೆ ಹೋದ್ರಿ ಸಿಂಗಲು ಅವೆಲ್ಲ, ನಾನು ಬರೋಕ್ಕಾಯ್ತಾ? ಆಗಲ್ಲ ಮಗ, ಆಗಲ್ಲ ಮಗ. ಇವಾಗ ನಾನು ಹೆಂಡ್ತೀನಿ ಹೋಗಿ ನಾನು ಕೇಳ್ತೀನಿ, ಸರಿನಾ? ಎಲ್ಲರೂ ಗೋವಾಗ ಹೋಗ್ತಾವ್ರೆ ಹುಡುಗರು, ನಾನು ಹೋಗ್ಲಾ ಅಂತ ಕೇಳ್ತೀನಿ. ಹೋಗು ಅಂತಾಳೆ, ಹೋಗು ಅನ್ನಲ್ಲ ಅಂತ ಹೇಳಲ್ಲ. ಅಷ್ಟು ಕೇಳ್ತೀನನ್ನ ನೀನು ನನ್ನ ಹತ್ರ ಏನು ಅಷ್ಟು ಫ್ರೀಡಮ್ ಇಲ್ಲ ಅಂದ್ಕೊಂಡಿದ್ಯಾ ಅಂತಾಳೆ, ಸರಿನಾ? ಹೋಗು ಅಂತಾಳೆ, ಹೋಗೋಕ್ಕೆಲ್ಲ ರೆಡಿ ಆಗ್ತಾ ಇರ್ತೀನಾ? ಬಂದ್ಬಿಟ್ಟು ಏನು ಹೇಳ್ತಾ ಗೊತ್ತಾ? ನಾನು ಬಿಟ್ಬಿಟ್ಟು ಹೋಗ್ತೀನಿ, ನಾನು ಬರ್ತೀನಿ ಅಂತಾಳೆ, ನಾನು ಬರ್ತೀನಿ ಅಂತಾಳೆ. ಏನು ಹೇಳ್ತೀಯಪ್ಪ ನೀನು ಹೇಳ್ತೀನಿ ಕರ್ಕೊಂಡು ಹೋಗ್ತೀಯಾ ಗೋವಾಕ? ಆಗಲ್ಲ ತಾನೇ. ಅವಾಗ ಗೋವಾಗ ವೈಫ್ನ ಕರ್ಕೊಂಡೋಗಿ ಏನೋ ಮಾಡ್ತೇಲೆ, ವೈಫ್ನ ಕರ್ಕೊಂಡೋಗಿ ಏನೋ ಮಾಡ್ತೇಲೆ ಅಲ್ಲ. ಹಂಗಾಗಲ್ಲ. ಅದಕ್ಕೆ ಮೊನ್ನೆ ನೀವು ಗೋವಾಗಳು ಬಂದ್ರಿ, ನನ್ನ ಕೈಗೆ ಬರೋಕ್ಕಾಗಿರತ್ತಾನೆ ಅಷ್ಟೇ. ಹೋಗಿ ಕೇಳಿದೆ ಹೆಂಗೂ, ನೀವು ಕೇಳ್ದಲ್ಲ ಅವತ್ತು, ಬತ್ತೆ ಇಲ್ಲ ಹೇಳ ಹೆಸರಿಲ್ಲ ಕೇಳೋದು ಅಂತೇಳಿ ನಾನು ಕೇಳಿದೆ ವೈಫ್ನ. ಫಸ್ಟ್ ಹೋಗಂದಪ್ಪ, ಇನ್ನೇನು 2 ದಿನ ಇರೋಂಗ ಏನು ಮಾಡಿದ ಗೊತ್ತಿಲ್ಲ, ಏನೋ ಮಾಡಿರ್ತಾಳೆ ಪ್ಲ್ಯಾನ್ ನನಗೆ ಗೊತ್ತಿರೋಂಗ. ಸಾಯಂಕಾಲ ಬಂದ್ಬಿಟ್ಟು ನಾನು ಬಿಟ್ಟು ಹೋಗ್ತೀನಿ ನೀನು ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಹಾಕಿ ನಾನು ಬರ್ತೀನಿ ಅಂತ. ಅವಾಗ ಇನ್ನೇನಪ್ಪ ಮಾಡೋದು, ಬೇಡ ಬಿಡಪ್ಪ ಅಂತೇಳ್ಬಿಟ್ಟು ಪ್ಲ್ಯಾನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟೆ. ನೀವು ಓಟ್ ಬರ್ರಿ ಅಂತೇಳ್ಬಿಟ್ಟು ಅದಕ್ಕೆ ಹೇಳಿದ್ದೆ. ನೀನು ಅಂದ್ಕೊಂಡಂಗೆಲ್ಲ ಆಗಲ್ಲ ಮಗ, ಏನು ಅಂದ್ಕೊಂಡಿದ್ದ ಲೈಫು. ಓಹೋ, ಅನ್ಭವಿಸ್ತಾ ಇರೋದು ಗೊತ್ತಾ, ಸುಮ್ಮನೆ ಮಾತು ಮಾತಾಡೋದಲ್ಲ. ಅನ್ಭವಿಸ್ತಾ ಇರೋದು ಗೊತ್ತಾ, ಸುಮ್ಮನೆ ಮಾತು ಮಾತಾಡೋದಲ್ಲ. ಆಚೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ನೋಡ್ಕೊಂಡು ಮಾತಾಡೋದಲ್ಲ, ಮಾತಾಡೋದು ರಿಯಲ್ ಲೈಫು. ನಮ್ದೇನಿದ್ರು ಹ್ಞೂ 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 ನಮ್ದೇನಿದ್ರು ಹ್ಞೂ 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 ಅಷ್ಟೇ ಇರ್ತೈತೆ, ಇನ್ನೇನು ಇರಲ್ಲ ಮದುವೆ ಆದ್ಮೇಲೆ ನಿಂತು. ಹೂನಾ? ಇವಾಗ ಎಷ್ಟು ವೆರೈಟಿಗಳು ಊಟ ತಿನ್ಬೇಕು, ಚೆನ್ನಾಗಿ ತಿನ್ಕೊಂಬಿಡು. ಆಮೇಲೆ ನಿನ್ನ ಮದುವೆ ಆದ್ಮೇಲೆ ಲೈಫೆಲ್ಲ ಹಂಗೆಲ್ಲ ಇರಲ್ಲ. ಹೋಟ್ಲ್ ಲೈಫೇ ಅರ್ಧ ಹೋಟ್ಲ್ ಲೈಫೇ ಇರ್ತದೆ. ವಾರಕ್ಕೆ 2 ಟೈಮ್ 3 ಟೈಮ್ ಹೋಟ್ಲ್ ಕರ್ಕೊಂಡೇ ಹೋಗ್ಬೇಕು ನಿಮ್ಮ ವೈಫ್ನ. ಮನೆಗೆ ಇದ್ರೆ ಏನಂತಾರೆ ಗೊತ್ತೇನು, ನೀನು ಯಾವಾಗ ಮನೆಗೆ ಇರ್ತೀಯ, ಆಚೆ ಕರ್ಕೊಂಡು ಹೋಗೋದೇ ಇಲ್ಲ ನನ್ನ.
ಎಷ್ಟಂತ ಹೇಳ್ಬಿಟ್ಟು ನಿನ್ಗೆ ಅಡುಗೆ ಮಾಡಾಕೋದು. ನಿನ್ನ ಮದುವೆ ಆಗಿರೋ ಕೆಲಸಕ್ಕೋಸ್ಕರ ಮದುವೆ ಆಗಿದೆಯಾ, ಕೆಲಸ ಮಾಡಿಸ್ಕೊಳಕ್ಕೋಸ್ಕರ ಮದುವೆ ಆಗಿದೆಯಾ ಅಂತ. ಮದುವೆ ಆಗೋ ನಿನ್ನ ವೈಫ್ ನರ್ಸರಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀರ ನಾನು ನೋಡ್ತೀನಿ. ಮಗ ಬರ್ದಿಕ್ಕಾಯ್ದು ನಾನು, ಸರಿನಾ? ನೀ ಮದುವೆ ಆದಮೇಲೆ ವಾರಕ್ಕೆ ಒಂದ್ಸಲಿ ಇಲ್ಲ 2 ಸಲ ಆದ್ರೂ ಹೋಟ್ಲಾಗ ಊಟ ತಿಂದೇ ಮಗ, ಮನೇಲಿ ಜಗಳ ಆಗಿ. ಹೂನಾ ಪಕ್ಕ ಬರ್ದಿಕ್ಕಬೇಕಾರೆ ನೋಡ್ಕ ಏನಾಗ್ತೈತೆ ಅನ್ಕೊಂಡು ನೋಡ್ಕೊಂಡಿರೋ, ಸರಿನಾ? ಅನ್ಕೊಂಡಿರೋ ನಂಗೆ ಗೊತ್ತಿರಂಗೆ. ಇನ್ನೊಂದು ಜನ್ಮ ಅಂತಿದ್ರೆ ಮದುವೆ ಅಂತೂ ನನ್ನಾನೇ ಆಗಲ್ಲಪ್ಪ, ನಿಜವಲ್ಲ ಆಗಲ್ಲಪ್ಪ. ಯಾವ ಮಾಡ್ಕೊಂತಲೇ ಮೈಯೆಲ್ಲ ಈ ಟಾರ್ಚರ್ಲೆ. ಊನಲ್ಲೇ ಮದುವೆ ಆಗಿಂದ ಒಂದು ದಿನವೂ ನೆಮ್ಮದಿ ಇಲ್ಲ, ಫುಲ್ಲು ಟಾರ್ಚರ್ ಅಂತ. ಏನಕ್ಕಾದರೂ ಅದು ಈ ಮದುವೆ ಅನಿಸ್ಬಿಟ್ಟೈತೆ, ಹಿಂಗೆ ಆಗ್ಬಿಟ್ಟೈತೆ ಅಂದರೆ ಮದುವೆ ಇದು ಲೈಫ್ ಅಂದರೆ. ಈ ನಾಯಿನ ಎತ್ಕೊಂಬಂದು ಚೈನ್ಗೆ ಹಾಕ್ಬಿಟ್ಟು ಕಟ್ಟಾಕಿರ್ತಾರೆ ಗೊತ್ತಾ? ಚೈನ್ ಒಂದಿಲ್ಲ ಅಷ್ಟೇ, ಅದೇ ಥರ ಆಗ್ಬಿಟ್ಟೈತೆ ಜೀವನ ನಂದು. ಜೀವನ ನಾಯಿಗೆ ಚೈನ್ ಹಾಕಿರ್ತಾರೆ, ಗಂಡಂಗೆ ಚೈನ್ ಹಾಕಿರಲ್ಲ. ನಾಯಿಗೆ ಚೈನ್ ಹಾಕಿರ್ತಾರೆ, ಗಂಡಂಗೆ ಚೈನ್ ಹಾಕಿರಲ್ಲ. ಅಷ್ಟೇ ವ್ಯತ್ಯಾಸ. ಒಂದು 20 ವರ್ಷ 30 ವರ್ಷ ಬಿಟ್ಬಿಟ್ಟು ನಿನ್ನ ಲೈಫ್ ಹಿಂದಕ್ಕೆ ತಿರ್ಕೊಂಡು ನೋಡ್ಕೊಂಡ್ರೆ ಏನಿರ್ತದೆ ಗೊತ್ತಾ? ನೀನು ಹೆಂಡ್ತಿನೇ ನಿನ್ನ ವೈಫ್ ಅಲ್ಲ, ನಿನ್ನ ಹೆಂಡ್ತಿನೇ ಬಂದ್ಬಿಟ್ಟು ನೀನು ಅರ್ಧ ಜೀವನ ಬಾಳಿರ್ತಾಳೆ, ನಿಂದೇನೂ ಇರಲ್ಲ. ಆ ಹಿಂದಕ್ಕೆ ತಿರುಗಿ ನೋಡಿದ್ರೆ ನಿಂದೇನೂ ಇರಲ್ಲ. ಅಷ್ಟೇ ಇರ್ತದೆ. ಅಷ್ಟೇ ಇರ್ತದೆ. ಇವಾಗ ಸ್ಟಾರ್ಟ್ ಆಗ್ಬಿಟ್ಟೈತೆ ನಿಂಕ. ಆ ಥರ ಏನಿಲ್ಲ ಮಗ, ಆ ಥರ ಏನಿಲ್ಲ ಮಗ. ಮದುವೆ ಅಂದರೆ ಎಷ್ಟು ಒಳ್ಳೇದು ಗೊತ್ತೇನಾ ಲೈಫ್? ಮದುವೆ ಲೈಫಲ್ಲಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತೇನಾ? ಸೂಪರ್ ಇರ್ತೈತೆ ಮದುವೆ ಲೈಫು. ಸೂಪರ್ ಆಗಿರ್ತೈತೆ ಮಗ ಮದುವೆ ಲೈಫು. ಯಾವಾಗ ಬಂದೆ? ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ.